ರಾಷ್ಟ್ರೀಯ ಅಭಿವೃದ್ಧಿಯ ಪ್ರೇರಕ ಶಕ್ತಿಯಾಗಿರ್ತಕ್ಕಂಥ ಕರ್ನಾಟಕವನ್ನು ಉದ್ದೇಶಪೂರ್ವಕವಾಗಿ ಮೂಲೆಗುಂಪು ಮಾಡುವ ಅಪಾಯವಿದೆ. ಹಿಂದಿ ಏರಿಕೆಯ ಮೂಲಕ ಈ ರೀತಿ ಡಿಲಿಮಿಟೇಷನ್ ಅಂತ ರಾಜಕೀಯ ಏರಿಕೆಯ ಮೂಲಕ ಈ ದಕ್ಷಿಣದ ರಾಜ್ಯಗಳ ಶಕ್ತಿಯನ್ನು ಕುಂದಿಸ್ತಕ್ಕಂಥ ಪ್ರಯತ್ನ ಇದಾಗಿದೆ. ತೆರಿಗೆ ಪಾಲನೆ ನ್ಯಾಯಯುತವಾಗಿ ಕೊಡದೇ ಇರತಕ್ಕಂಥ ಸಂದರ್ಭದಲ್ಲಿ ಅವರ ರಾಜಕೀಯ ಶಕ್ತಿಯನ್ನು ಕಡಿಮೆ ಮಾಡ್ತಕ್ಕಂಥದ್ದು ಯಾವ ನ್ಯಾಯ? ಏಕಪಕ್ಷೀಯವಾದಂಥ ರಾಜಕೀಯ ಪ್ರೇರಿತ ಕಸರತ್ತು ಈ ಡಿಲಿಮಿಟೇಷನ್ ಅಂತ ಸ್ಟಾಲಿನ್ ಅವರು ಕಿಡಿಕಾರಿದ್ದಾರೆ. SIR ಮತದಾರರ ತೀವ್ರ ಪರಿಷ್ಕರಣೆ ವಿರುದ್ಧ ಚರ್ಚೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿಯೇ ಮೋದಿ ಶಾ ಜೋಡಿಯು ಹೊಸದಾಗಿ ಡಿಲಿಮಿಟೇಷನ್ ಅಂದರೆ ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಮಾಡ್ತಕ್ಕಂಥ ಪ್ರಸ್ತಾಪವನ್ನು ಮುಂದಿಟ್ಟಿದೆ. ಇದಕ್ಕೆ ಜಾಸ್ತಿ ವಿರೋಧ ಮಾಡಬಾರ್ದು ಅಂತೇಳಿ ಏನು 33% ಮಹಿಳಾ ಮೀಸಲಾತಿಯನ್ನು ಜಾರಿ ಮಾಡಬೇಕಿತ್ತಲ್ಲ, ಅದಕ್ಕೆ ಹೊಸದಾಗಿ ಕ್ಷೇತ್ರಗಳನ್ನು ನಿಗದಿ ಮಾಡಬೇಕಿತ್ತಲ್ಲ, ಅದರ ಜೊತೆಗೇನೆ ಡಿಲಿಮಿಟೇಷನ್ ಮಾಡ್ತೀವಿ ಅಂತೇಳಿ ಮೋದಿಯವರು ಘೋಷಣೆ ಮಾಡಿದ್ದಾರೆ. ಇದಕ್ಕೆ ಯಾವಾಗ ದಕ್ಷಿಣದ ರಾಜ್ಯಗಳು ವಿರೋಧ ವ್ಯಕ್ತಪಡಿಸಿದ್ವೋ ಆಗ ಮೋದಿ ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ, ನಾವು ದಕ್ಷಿಣದ ರಾಜ್ಯಗಳ ಒಂದೂ ಸೀಟು ಕೂಡ ಕಡಿಮೆ ಆಗಕ್ಕೆ ಬಿಡೋದಿಲ್ಲ, ಬದಲಾಗಿ ಒಂದು ನ್ಯಾಯಯುತ ರೀತಿಯಲ್ಲಿ ಎಲ್ಲ ರಾಜ್ಯಗಳ ಸೀಟ್ಗಳನ್ನು ಹೆಚ್ಚಳ ಮಾಡ್ತೀವಿ, ಅಂದರೆ 50% ಹೆಚ್ಚಳ ಮಾಡ್ತೀವಿ. ನೀವು ಯಾವ್ದಾದ್ರು ಒಂದು ರಾಜ್ಯದಲ್ಲಿ 50 ಲೋಕಸಭಾ ಕ್ಷೇತ್ರ ಇದ್ದರೆ 50% ಹೆಚ್ಚಾದರೆ ಅಂದರೆ 25 ಕ್ಷೇತ್ರಗಳು ಹೆಚ್ಚಾಗ್ತವೆ, 75 ಆಗುತ್ತೆ. ಈ ರೀತಿಯಾಗಿ ನಾವು ಮಾಡ್ತೀವಿ. ಮತ್ತು ಒಟ್ಟಾರೆ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯನ್ನು ಏನೀಗ 543 ಇದೆ, ಅದರಲ್ಲಿ ಅರ್ಧ ಅಂತಂದರೆ 50% 272 ಹೆಚ್ಚು ಮಾಡಿ 816 ಸೀಟನ್ನು ಮಾಡ್ತೀವಿ ಅಂತೇಳಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಪ್ರತಿ ರಾಜ್ಯಗಳಿಗೂ 50% ಸೀಟ್ಗಳು ಹೆಚ್ಚಾದರೆ ಪರಿಸ್ಥಿತಿ ಹೇಗಿರ್ತದೆ? ಮೊದಲನೇದಾಗಿ ಹಿಂದಿ ಮಾತನಾಡುವ ರಾಜ್ಯಗಳ ಪರಿಸ್ಥಿತಿ ನೋಡೋಣ. ಉತ್ತರ ಪ್ರದೇಶ ಈಗಾಗಲೇ ಅದಕ್ಕೆ 80 ಲೋಕಸಭಾ ಕ್ಷೇತ್ರಗಳಿವೆ, ಅಥವಾ 50% ಹೆಚ್ಚಳ ಅಂದರೆ 40 ಕ್ಷೇತ್ರಗಳು ಹೆಚ್ಚಳ ಆಗ್ತವೆ, 120ಕ್ಕೆ ತಲುಪ್ತದೆ. ಮಹಾರಾಷ್ಟ್ರ 48 ಕ್ಷೇತ್ರಗಳಿವೆ, ಅದು 72ಕ್ಕೆ ಹೆಚ್ಚಾಗ್ತದೆ. ಬಿಹಾರ 40ರಿಂದ 60ಕ್ಕೆ ಹೆಚ್ಚಾಗ್ತದೆ. ಮಧ್ಯಪ್ರದೇಶ 29ರಿಂದ 44ಕ್ಕೆ ಹೆಚ್ಚಾಗ್ತದೆ. ರಾಜಸ್ಥಾನ 25ರಿಂದ 38ಕ್ಕೆ ಹೆಚ್ಚಾಗ್ತದೆ. ಮತ್ತು ಗುಜರಾತ್ 26ರಿಂದ 39 ಕ್ಷೇತ್ರಗಳಿಗೆ ಹೆಚ್ಚಾಗ್ತದೆ. ಅದೇ ಸಂದರ್ಭದಲ್ಲಿ ದಕ್ಷಿಣದ ರಾಜ್ಯಗಳ ಪರಿಸ್ಥಿತಿನೂ ಕೂಡ ನಾವು ನೋಡೋಣ. ಕರ್ನಾಟಕ 28ರಿಂದ 42ಕ್ಕೆ ಹೆಚ್ಚಾಗ್ತದೆ. ತಮಿಳುನಾಡು 39ರಿಂದ 59ಕ್ಕೆ ಹೆಚ್ಚಾಗ್ತದೆ. ಆಂಧ್ರ ಪ್ರದೇಶ 25ರಿಂದ 38ಕ್ಕೆ ಹೆಚ್ಚಾಗ್ತದೆ. ತೆಲಂಗಾಣ 17ರಿಂದ 26ಕ್ಕೆ ಹೆಚ್ಚಾದರೆ ಕೇರಳ 20ರಿಂದ 30ಕ್ಕೆ ಹೆಚ್ಚಾಗ್ತದೆ. ಅಂದರೆ ಈ ದಕ್ಷಿಣದ 5 ರಾಜ್ಯಗಳು ಹೆಚ್ಚುವರಿಯಾಗಿ 56 ಲೋಕಸಭಾ ಸ್ಥಾನಗಳನ್ನು ಪಡೀತವೆ. ಆದರೆ BJP ಪ್ರಾಬಲ್ಯವಿರ್ತಕ್ಕಂಥ ಈ 7 ರಾಜ್ಯಗಳು ಅವು ಒಟ್ಟಾರೆಯಾಗಿ 125 ಸ್ಥಾನಗಳನ್ನು ಹೆಚ್ಚುವರಿಯಾಗಿ ಪಡೀತವೆ. ಅಂದರೆ ದಕ್ಷಿಣಕ್ಕಿಂತ ಈ ಹಿಂದಿ ಮಾತಾಡ್ತಕ್ಕಂಥ 6 ರಾಜ್ಯಗಳು ಡಬಲ್ ಹೆಚ್ಚಿನ ಸ್ಥಾನಗಳನ್ನು ಪಡೀತವೆ ಅಂತಂದರೆ ನೀವೇ ನೋಡಿ. ಈಗಾಗಲೇ ಉತ್ತರ ಪ್ರದೇಶಕ್ಕಿಂತ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ 52ಕ್ಕೆ ಕಡಿಮೆ ಇದೆ. ಇದು ಮುಂದಕ್ಕೆ 78ಕ್ಕೆ ಇರ್ತದೆ ಅಂತರ ಅಂತಕ್ಕಂಥದ್ದು. ಮಹಾರಾಷ್ಟ್ರಕ್ಕೂ ನಮಗೂ ಈಗ 20 ಸೀಟ್ಗಳ ಡಿಫರೆನ್ಸಸ್ ಇದೆ, ಅದು ಮುಂದಕ್ಕೆ 30 ಸೀಟ್ಗಳಿಗೆ ಹೆಚ್ಚಾಗ್ತದೆ. ಇದು ಅಂತಂದರೆ ಇದು ಅಧಿಕಾರದ ಕೇಂದ್ರೀಕರಣವಾಗ್ತದೆ. ಕೇವಲ 6-7 ರಾಜ್ಯಗಳಲ್ಲಿ ಅಧಿಕಾರ ಕೇಂದ್ರೀಕರಣ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಅಂತಕ್ಕಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಈಗ ದಕ್ಷಿಣದ ಈ 5 ರಾಜ್ಯಗಳು ಒಟ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ 24% ಅಷ್ಟು ಪ್ರಾತಿನಿಧ್ಯವನ್ನು ಪಡ್ಕೊಂಡಿವೆ. ನೀವು 50% ಹೆಚ್ಚಳ ಮಾಡಿದ್ರೂ ಕೂಡ ಅಷ್ಟೇ, ಆ 50% ಸೀಟ್ಗಳನ್ನ ಹೆಚ್ಚಳ ಮಾಡ್ತೀವಿ ಎಲ್ಲ ರಾಜ್ಯಗಳಿಗೆ ಅಂದರೆ ಆಗಲೂ ಕೂಡ ದಕ್ಷಿಣದ ಈ 5 ರಾಜ್ಯಗಳ ಒಟ್ಟು ಶೇಕಡವಾರು ಪ್ರಾತಿನಿಧ್ಯ ಕೇವಲ 24% ಮಾತ್ರವೇ ಇರ್ತದೆ. ನಾನು ಈಗಾಗಲೇ ಹೇಳಿದ್ನಲ್ಲ, ಈ 6 ಉತ್ತರದ ಹಿಂದಿ ರಾಜ್ಯಗಳಿವೆಯಲ್ಲ ಅವುಗಳ ಶೇಕಡವಾರು ಪ್ರಾತಿನಿಧ್ಯ 45% ಇರ್ತದೆ ಅಂತಂದರೆ ಎಷ್ಟು ದೊಡ್ಡ ಡಿಫ್ರೆನ್ಸ್ ಇದೆ ಅಂತಕ್ಕಂಥದ್ದನ್ನ ನೀವೇ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರನೇ ಈ ಡಿಲಿಮಿಟೇಷನ್ ಅನ್ನ ಬಹಳಷ್ಟು ಜನ ವಿರೋಧಿಸ್ತಾ ಇದ್ದಾರೆ. ಮುಖ್ಯವಾಗಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದೇನಪ್ಪ ಅಂದರೆ,
ಜನಸಂಖ್ಯಾ ನಿಯಂತ್ರಣ ಮತ್ತು ಆಡಳಿತದಲ್ಲಿ ಉತ್ತಮ ಪ್ರದರ್ಶನ ನೀಡಿದ ರಾಜ್ಯಗಳಿಗೆ ಶಿಕ್ಷೆ ವಿಧಿಸಲಾಗುತ್ತಿದೆ. ರಾಷ್ಟ್ರೀಯ ಅಭಿವೃದ್ಧಿಯ ಪ್ರೇರಕ ಶಕ್ತಿಯಾಗಿರ್ತಕ್ಕಂಥ ಕರ್ನಾಟಕವನ್ನು ಉದ್ದೇಶಪೂರ್ವಕವಾಗಿ ಮೂಲೆಗುಂಪು ಮಾಡುವ ಅಪಾಯವಿದೆ. ದೊಡ್ಡ ರಾಜ್ಯಗಳ ಸಂಖ್ಯಾಬಲ ಹೆಚ್ಚಾಗುತ್ತಿರುವಾಗ ನಮ್ಮ ಪಾಲು ಸುಧಾರಿಸದಿದ್ದರೆ ಈ ಪ್ರಕ್ರಿಯೆಯಿಂದ ಕರ್ನಾಟಕಕ್ಕೆ ಸಿಗುವ ಲಾಭವಾದರೂ ಏನು ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಮುಂದುವರೆದು, ಇದು ಸಹಕಾರಿ ಒಕ್ಕೂಟ ವ್ಯವಸ್ಥೆಯಲ್ಲ, ಇದು ಅಧಿಕಾರವನ್ನು ಕೇಂದ್ರೀಕರಿಸಲು ಮತ್ತು ಕರ್ನಾಟಕದಂಥ ರಾಜ್ಯಗಳ ಧ್ವನಿಯನ್ನು ಅಡಗಿಸಲು ರೂಪಿಸಲಾದಂಥ ಒಕ್ಕೂಟ ವ್ಯವಸ್ಥೆಯ ಮೇಲಿನ ಘೋರ ಹಲ್ಲೆಯಾಗಿದೆ ಅಂತ ಅವರು ಹೇಳಿದ್ದಾರೆ. ಮತ್ತು ಈ ಡಿಲಿಮಿಟೇಷನ್ ನಮಗೆ ಬೇಡ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಇನ್ನು ನಮ್ಮ ಪಕ್ಕದ ತಮಿಳುನಾಡಿನ CM ಸ್ಟಾಲಿನ್ ಕೂಡ ಈ ಡಿಲಿಮಿಟೇಷನ್ನ ದೊಡ್ಡ ಮಟ್ಟದಲ್ಲಿ ವಿರೋಧಿಸಿದ್ದಾರೆ. ಅವರೇನು ಹೇಳ್ತಾರೆ ಅಂದರೆ, ಇದು ಭಾರತವನ್ನು ರಾಜ್ಯಗಳ ಒಕ್ಕೂಟ ಎಂದು ವ್ಯಾಖ್ಯಾನಿಸುವ ಸಂವಿಧಾನದ 1ನೇ ವಿಧಿಯ ಆಶಯಕ್ಕೂ ವಿರುದ್ಧವಾಗಿದೆ. ರಾಜ್ಯಗಳ ಧ್ವನಿಯನ್ನು ನಿರ್ಲಕ್ಷಿಸುವುದು ಮತ್ತು ಅರ್ಥಪೂರ್ಣ ಸಮಾಲೋಚನೆಯನ್ನು ಬೈಪಾಸ್ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಲಕ್ಷಣವಲ್ಲ. ಇದು ಭಾರತದ ಒಕ್ಕೂಟ ವ್ಯವಸ್ಥೆ ಮತ್ತು ಬಹುತ್ವದ ಸ್ವರೂಪವನ್ನು ದುರ್ಬಲಗೊಳಿಸ್ತಕ್ಕಂಥ ಏಕಪಕ್ಷೀಯ ಅತಿಕ್ರಮಣ ಆಗಿದೆ ಅಂತೇಳಿ ಅವರು ಟೀಕಿಸಿದ್ದಾರೆ. ಈ ಡಿಲಿಮಿಟೇಷನ್ನಿಂದ ಪ್ರಾತಿನಿಧ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಏರುಪೇರಾಗ್ತದೆ. BJP ಪ್ರಾಬಲ್ಯವಿರುವ ಉತ್ತರದ ರಾಜ್ಯಗಳಲ್ಲಿ ಅಧಿಕಾರ ಕೇಂದ್ರೀಕೃತವಾಗಿ ಆ ಮೂಲಕ ದಕ್ಷಿಣ ಭಾರತದ ಧ್ವನಿಯನ್ನು ಹತ್ತಿಕ್ಕಲಾಗ್ತದೆ. ಜನಸಂಖ್ಯಾ ನಿಯಂತ್ರಣದಲ್ಲಿ ಯಶಸ್ವಿಯಾದ ತಮಿಳುನಾಡು, ಕೇರಳ, ಕರ್ನಾಟಕ ಮತ್ತು ತೆಲಂಗಾಣದಂಥ ರಾಜ್ಯಗಳಿಗೆ ಶಿಕ್ಷೆ ವಿಧಿಸ್ತಕ್ಕಂಥದ್ದು ಸರಿಯಲ್ಲ. ಇದು ಸ್ಟಾಲಿನ್ ಮಾತು. ಮುಂದುವರೆದವರು ಹೇಳ್ತಾರೆ, ನಾನು ಸ್ಪಷ್ಟವಾಗಿ ಹೇಳ ಬಯಸ್ತೇನೆ, ಮಹಿಳೆಯರಿಗೆ 33% ಮೀಸಲಾತಿ ನೀವೇನು ಹೊರಟಿದ್ದೀರಿ ಅದನ್ನು ನಾವು ಸಂಪೂರ್ಣವಾಗಿ ಬೆಂಬಲಿಸ್ತೇವೆ. ಆದರೆ ಇದನ್ನು ಸೀಟುಗಳ ಸಂಖ್ಯೆಯನ್ನು ಹೆಚ್ಚಿಸದೆ ಮತ್ತು ಜವಾಬ್ದಾರಿಯುತವಾಗಿ ವರ್ತಿಸಿದ ರಾಜ್ಯಗಳಿಗೆ ದಂಡ ವಿಧಿಸದೆ ಜಾರಿಗೆ ತರಬೇಕು. ಸರ್ಕಾರದ ಉದ್ದೇಶ ಏನಾದರೂ ಪ್ರಾಮಾಣಿಕವಾಗಿದ್ದರೆ ಈಗಿರುವ ಚೌಕಟ್ಟಿನಲ್ಲೇ, ಅಂದರೆ 543 ಏನು ಲೋಕಸಭಾ ಕ್ಷೇತ್ರಗಳಿವೆ ಅಲ್ಲ, ಆ ಚೌಕಟ್ಟಿನಲ್ಲೇ ಅದನ್ನು ಮಹಿಳಾ ಮೀಸಲಾತಿಯನ್ನು 33% ಜಾರಿಗೆ ತರಲು ಯಾವುದೇ ಅಡ್ಡಿ ಇಲ್ಲ ಅಂತ ಸ್ಟಾಲಿನ್ ಹೇಳ್ತಾ ಇದ್ದಾರೆ. ಆದರೆ ಅದೇ ಸಂದರ್ಭದಲ್ಲಿ OBCಗಳಿಗೆ ಕೇಂದ್ರ ಸರ್ಕಾರ ಮೋಸ ಮಾಡ್ತಾ ಇದೆ. ಅವರಿಗೆ ನ್ಯಾಯಯುತವಾದಂಥ ಪಾಲನ್ನು ನೀಡ್ತಾ ಇಲ್ಲ. ಈಗಲೂ ಕೂಡ OBCಗಳ ಕ್ರಿಮಿನೇಯರು 8 ಲಕ್ಷ ರೂಗಳ ಮಿತಿಯಿಂದ ಮೇಲಕ್ಕೆ ಏರೇ ಇಲ್ಲ, ಹಾಗೆ ಉಳಿಸ್ಕೊಂಡಿದೆ. OBCಗಳಲ್ಲಿ ಮಹಿಳಾ ಪ್ರಾತಿನಿಧ್ಯಕ್ಕೆ ಯಾವುದೇ ಒಂದು ಖಾತ್ರಿಯನ್ನು ನೀಡ್ತಾ ಇಲ್ಲ. 2027ಕ್ಕೆ ಜಾತಿ ಗಣತಿ ಮುಗಿದು ಕೇಂದ್ರ ಸರ್ಕಾರ ಅದರಲ್ಲೊಂದು ಫಲಿತಾಂಶ ಬರ್ತದೆ. ಯಾವ್ಯಾವ OBCಗಳು ಎಷ್ಟೆಷ್ಟು ಸಂಖ್ಯೆಯಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಅವರ ಪ್ರಮಾಣಕ್ಕೆ ತಕ್ಕಂತೆ ನಾವು ಅವ್ರನ್ನ ರಾಜಕೀಯವಾಗಿ ಮೀಸಲಾತಿ ಕೊಡಬೇಕು, ಅವರ ಸಬಲೀಕರಣ ಮಾಡಬೇಕು ಅಂತಕ್ಕಂಥ ಎಲ್ಲ ಉದ್ದೇಶಗಳನ್ನು ಮರೆಮಾಚಿ ಅದನ್ನು ಬದಿಗೊತ್ತಿ ಕೇಂದ್ರ ಸರ್ಕಾರ ಏಕಾಏಕಿ ಈ ಡಿಲಿಮಿಟೇಷನ್ನ ತರಬಾರ್ದು ಅಂತಕ್ಕಂಥದ್ದನ್ನ ಸ್ಟಾಲಿನ್ನು ಒತ್ತಿ ಹೇಳ್ತಾ ಇದ್ದಾರೆ. ಅವರು ಒಟ್ಟಾರೆಯಾಗಿ ಅಧಿಕಾರವನ್ನು ಒಂದು ಕಡೆ ಕೇಂದ್ರೀಕರಿಸ್ಕೊಳ್ತಕ್ಕಂಥದ್ದು, ಸಂಸತ್ತನ್ನು ದುರ್ಬಲಗೊಳಿಸ್ತಕ್ಕಂಥದ್ದು, ದಕ್ಷಿಣ ಭಾರತವನ್ನು ಮೂಲೆಗುಂಪು ಮಾಡ್ತಕ್ಕಂಥದ್ದು, ಸಾಮಾಜಿಕ ನ್ಯಾಯವನ್ನು ಬುಡಮೇಲು ಮಾಡ್ತಕ್ಕಂಥ ಏಕಪಕ್ಷೀಯವಾದಂಥ ರಾಜಕೀಯ ಪ್ರೇರಿತ ಕಸರತ್ತು ಈ ಡಿಲಿಮಿಟೇಷನ್ ಅಂತ ಸ್ಟಾಲಿನ್ ಅವರು ಕಿಡಿಕಾರಿದ್ದಾರೆ. ಈ ಡಿಲಿಮಿಟೇಷನ್ ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆಯನ್ನು ವಿರೋಧಿಸಲು ಇನ್ನೂ ಹಲವಾರು ಕಾರಣಗಳಿವೆ. ಮೊದಲನೇದಾಗಿ, ನಮ್ಮ ಸಂವಿಧಾನದ ಮೂಲ ಸಂರಚನೆ ಅಂತ ನಾವೇನು ಅನ್ಕೊಂಡಿದ್ದೀವಿ ಅದು ಒಕ್ಕೂಟ ತತ್ವ. ಈ ಒಕ್ಕೂಟ ತತ್ವಕ್ಕೆ ಈ ಡಿಲಿಮಿಟೇಷನ್ ದೊಡ್ಡ ಪೆಟ್ಟನ್ನು ಕೊಡ್ತದೆ. ಈ ಡಿಲಿಮಿಟೇಷನಿಂದ ಲಾಭ ಪಡಿತಕ್ಕಂಥವ್ರು ಉತ್ತರ ಭಾರತದಲ್ಲಿ ನೆಲೆಸಿದ್ದಾರೆ, ಇದರಿಂದ ನಷ್ಟ ಆಗ್ತಕ್ಕಂಥವ್ರು ದಕ್ಷಿಣ ಭಾರತದಲ್ಲಿ ನೆಲೆಸಿದ್ದಾರೆ. ಇದರಿಂದ ಲಾಭ ಪಡಿತಕ್ಕಂಥವ್ರು ಹಿಂದಿ ಭಾಷಿಕರಾಗಿದ್ದಾರೆ, ಇದರಿಂದ ನಷ್ಟ ಅನುಭವಿಸ್ತಕ್ಕಂಥವ್ರು ಈಗಾಗಲೇ ಹಿಂದಿ ಏರಿಕೆ ಮಾಡಬೇಡಿ ಅಂತ ಒತ್ತಾಯ ಮಾಡ್ತಾ ಇರ್ತಕ್ಕಂಥ ದಕ್ಷಿಣ ಭಾರತದ ರಾಜ್ಯಗಳಾಗಿದ್ದಾರೆ. ಹಾಗಾಗಿ ಹಿಂದಿ ಏರಿಕೆಯ ಮೂಲಕ ಈ ರೀತಿ ಡಿಲಿಮಿಟೇಷನ್ ಅಂತ ರಾಜಕೀಯ ಏರಿಕೆಯ ಮೂಲಕ ಈ ದಕ್ಷಿಣದ ರಾಜ್ಯಗಳ ಶಕ್ತಿಯನ್ನು ಕುಂದಿಸ್ತಕ್ಕಂಥ ಪ್ರಯತ್ನ ಇದಾಗಿದೆ. ಎರಡನೇದು, ಈ ದೇಶದ ಆರ್ಥಿಕತೆಗೆ 35%ಗಿಂತಲೂ ಹೆಚ್ಚಿನ ಪಾಲನ್ನು ದಕ್ಷಿಣದ ರಾಜ್ಯಗಳು ನೀಡ್ತಾ ಇವೆ ಮತ್ತು ಆರ್ಥಿಕತೆಯ ಇಂಜಿನ್ಗಳಾಗಿ ಕೆಲಸ ಮಾಡ್ತಾ ಇವೆ. ಆದರೆ ಈ ರಾಜ್ಯಗಳಿಗೆ ನ್ಯಾಯಯುತವಾಗಿ ವಾಪಸ್ ಬರಬೇಕಾದಂಥ ತೆರಿಗೆ ಪಾಲಾಗಲಿ ಅನುದಾನವಾಗಲಿ ಸರಿಯಾಗಿ ಬರ್ತಿಲ್ಲ ಅಂತೇಳಿ ಈ ರಾಜ್ಯಗಳು ಕಳೆದ ಹಲವಾರು ವರ್ಷಗಳಿಂದಲೂ ಕೂಡ ಹೋರಾಟ ಮಾಡ್ತಾ ಇವೆ. ಇಂತಹ ಸಂದರ್ಭದಲ್ಲಿ ತೆರಿಗೆ ಪಾಲನೆ ನ್ಯಾಯಯುತವಾಗಿ ಕೊಡದೇ ಇರತಕ್ಕಂಥ ಸಂದರ್ಭದಲ್ಲಿ ಅವರ ರಾಜಕೀಯ ಶಕ್ತಿಯನ್ನು ಕಡಿಮೆ ಮಾಡ್ತಕ್ಕಂಥದ್ದು ಯಾವ ನ್ಯಾಯ? ನೀವೇ ಯೋಚನೆ ಮಾಡಬೇಕು. ಮೂರನೇದಾಗಿ, ಕೇಂದ್ರ ಸರ್ಕಾರ ಎಲ್ಲ ಅಧಿಕಾರವನ್ನು ತನ್ನ ಬಳಿಯೇ ಕೇಂದ್ರೀಕರಿಸ್ಕೊಳ್ತಾ ಇದೆ. GST ತಂದಿದೆ, ಬಾಕಿದೆಲ್ಲ ನೀವು ನೋಡ್ತಾ ಇರ್ಬೋದು. ರಾಜ್ಯಗಳ ಪಟ್ಟಿ ಇರ್ತಕ್ಕಂಥ, ಸಮವರ್ತಿ ಪಟ್ಟಿ ಇರ್ತಕ್ಕಂಥ ಎಲ್ಲ ವಿಷಯಗಳಿಗೂ ಮೂಗು ತೋರಿಸ್ತಾ ಇದೆ. ಕೃಷಿ ರಾಜ್ಯಗಳ ಪಟ್ಟಿಗೆ ಬರ್ತದೆ, ಆದರೆ ಕೇಂದ್ರ ಸರ್ಕಾರ ಮೂರು ಕಾನೂನುಗಳನ್ನ ತಂದು ಅಲ್ಲೂ ಮೂಗು ತೋರಿಸ್ತಾ ಇದೆ. ಈ ರೀತಿಯಾಗಿ ರಾಜ್ಯಗಳ ಮಾತಿಗೆ ಬೆಲೆಯೇ ಇಲ್ಲದಂತೆ ಮಾಡಿದೆ.
ಇಂತಹ ಸಂದರ್ಭದಲ್ಲಿ ನಮ್ಮ ದಕ್ಷಿಣದ ರಾಜ್ಯಗಳ ಪರವಾಗಿ ದನಿ ಎತ್ತಬೇಕಾದಂಥ ಸಂಸದರ ಸಂಖ್ಯೆಯನ್ನು ಈ ರೀತಿಯಾಗಿ ಕೇಂದ್ರ ಕಡಿಮೆ ಮಾಡ್ತಕ್ಕಂಥದ್ದು, ಆ ಮೂಲಕ ಕೇಂದ್ರ ಏನು ಹೇಳ್ತದೆ, ಮೋದಿ ಶಾ ಏನು ಹೇಳ್ತಾರೆ, ಅದಕ್ಕೆ ಜಿ ಹುಜೂರ್ ಅಂತಕ್ಕಂಥ ಹಿಂದಿ ಭಾಷಿಕ ರಾಜ್ಯಗಳಲ್ಲಿ ಮಾತ್ರ ಸಂಖ್ಯೆಯನ್ನು ಬೇಕಾಬಿಟ್ಟಿ ಏರಿಸ್ತಕ್ಕಂಥದ್ದು, ಇದು ಅನ್ಯಾಯ ಅಂತ ನಿಮ್ಗನ್ಸಲ್ವಾ? ಇದನ್ನು ವಿರೋಧಿಸ್ಬೇಕಲ್ವಾ ಅಂತಕ್ಕಂಥದ್ದನ್ನ ನಾವು ನೀವು ಪ್ರಶ್ನೆ ಮಾಡಬೇಕು. ಇದಕ್ಕೆ ಪರಿಹಾರ ಏನು? ಹಂಗಂತ ನಾವು ಶಾಶ್ವತವಾಗಿ ಡಿಲಿಮಿಟೇಷನ್ ಬೇಡ, ಏನು 1973ನೇ ಇಸ್ವಿನಲ್ಲಿ ಡಿಲಿಮಿಟೇಷನ್ ಆಗಿದೆ ಅದರ ಆಧಾರದಲ್ಲೇ ನಡ್ಕೊಂಡು ಹೋಗಿ ಅಂತ ನಾವು ಹೇಳ್ತೀವ ಅಂತಂದರೆ ಹಂಗೂ ನಾವೇನು ಹೇಳಲ್ಲ. ಆದರೆ ಅದಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ಬಹಳಷ್ಟು ಬದಲಾವಣೆಗಳು ಬರಬೇಕಿದೆ. ಮೊದಲನೇದಾಗಿ ನಾವೇನು ಹೇಳಿದ್ವಿ, ಇಲ್ಲಿನ ಒಕ್ಕೂಟ ತತ್ವಕ್ಕೆ ಮನ್ನಣೆಯನ್ನು ನೀಡಬೇಕಾಗಿದೆ. ಕೇಂದ್ರ ಸರ್ಕಾರ ಮುಖ್ಯವಾಗಿ ಎಲ್ಲ ರಾಜ್ಯಗಳನ್ನು ಸಮಾನವಾಗಿ ನೋಡ್ಕೊಳ್ಬೇಕು, ಅವುಗಳ ದನಿಗಳನ್ನು ಕೇಳಬೇಕು, ಕಷ್ಟ ಸುಖವನ್ನು ಆಲಿಸಬೇಕು ಮತ್ತು ರಾಜ್ಯಗಳಿಗೆ ಸ್ವಾಯತ್ತತೆಯನ್ನು ಕೊಡಬೇಕು. ಹೆಚ್ಚಿನ ಮಟ್ಟದಲ್ಲಿ ಅವರ ಆರ್ಥಿಕ ಅಧಿಕಾರವನ್ನು ಕೊಡಬೇಕು. ಅವರೇನು ತೆರಿಗೆ ಪಾಲು ಮತ್ತು ಅನುದಾನದಲ್ಲಿ ನ್ಯಾಯಯುತವಾಗಿ ಕೇಳ್ತಾ ಇದ್ದಾರಲ್ಲ ಅದನ್ನು ಕೊಡಬೇಕು. ದಕ್ಷಿಣದ ರಾಜ್ಯಗಳಿಗೆ ಸೇರಿದಂತೆ ಎಲ್ಲರಿಗೂ ಕೂಡ ಸೆಸ್ಸು, ಸರ್ಚಾರ್ಜ್ ಅಂತ ಒಳಗೊಂಡಂತೆ ಎಲ್ಲದರಲ್ಲೂ ನ್ಯಾಯಯುತ ಪಾಲನ್ನು ಕೊಡಬೇಕು. ಮತ್ತು ಕೇಂದ್ರ ಪಟ್ಟಿಯಲ್ಲಿರ್ತಕ್ಕಂಥ ಹಲವಾರು ಅಧಿಕಾರಗಳನ್ನು ರಾಜ್ಯ ಪಟ್ಟಿಗೆ ವರ್ಗಾಯಿಸಬೇಕು, ಕೆಲವನ್ನ ಸಮವರ್ತಿ ಪಟ್ಟಿಗೆ ಹಾಕಬೇಕು. ಆಗ ರಾಜ್ಯಗಳು ಒಂದು ಸ್ವಾಯತ್ತತೆಯನ್ನು ಫೀಲ್ ಮಾಡ್ತವೆ, ನಮಗೂ ಅಧಿಕಾರ ಇದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ತಾರೆ ಮತ್ತು ಸ್ವತಂತ್ರವಾಗಿ ತಮ್ಮ ಬೇಕು ಬೇಡಗಳನ್ನು ಅವರು ಈಡೇರಿಸ್ಕೊಳ್ತಾರೆ. ಈ ಫೆಡರಲ್ ತತ್ವ ಜಾರಿ ಆದಾಗ ಲೋಕಸಭೆಯಲ್ಲಿ ಎಷ್ಟು ಸಂಖ್ಯೆಗಳಿವೆ, ನಾವು ಕಡಿಮೆ ಇದೀವ ಜಾಸ್ತಿ ಇದೀವ ಅಂತಕ್ಕಂಥದ್ದು ಮುಖ್ಯ ಆಗೋದಿಲ್ಲ ಅಂತಕ್ಕಂಥದ್ದನ್ನ ಕೇಂದ್ರ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ಮತ್ತು ಕೊನೆಯದಾಗಿ ನಮ್ಮ ಭಾಷೆ, ಸಂಸ್ಕೃತಿ, ಆರ್ಥಿಕತೆಯ ವಿಷಯದಲ್ಲಿ ರಾಜ್ಯಗಳ ಹಕ್ಕುಗಳನ್ನು ಕೇಂದ್ರ ಸರ್ಕಾರ ಗೌರವಿಸಬೇಕು, ಬಹುತ್ವವನ್ನು ಅದು ಗೌರವಿಸಬೇಕು. ಅದು ಬಿಟ್ಬಿಟ್ಟು ಒಂದು ದೇಶ ಒಂದು ಚುನಾವಣೆ, ಏಕ ಭಾಷೆ, ಏಕ ಧರ್ಮ, ಏಕ ಸಂಸ್ಕೃತಿ ಈ ರೀತಿಯ ಒಂದೇ ಕಡೆಯಿಂದ ಏರಿಕೆಯನ್ನು ಅದು ನಿಲ್ಲಿಸಬೇಕು. ಆ ರೀತಿ ನಿಲ್ಲಿಸಿ ದಕ್ಷಿಣದ ರಾಜ್ಯಗಳನ್ನು ಗೌರವಿಸಿದಾಗ ಮಾತ್ರ ಒಕ್ಕೂಟ ತತ್ವ ಅಂತಕ್ಕಂಥದ್ದು ಉಳಿದುಕೊಳ್ಳಲು ಸಾಧ್ಯ ಆಗ್ತದೆ. ಅಲ್ಲಿವರೆಗೂ ಕೂಡ ಈ ಡಿಲಿಮಿಟೇಷನ್ ಅಂದರೆ ವಿಂಗಡಣೆ ಒಳಕನ್ನಷ್ಟೇ ತರ್ತದೆ ಹೊರತು ಒಗ್ಗೂಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಕನಿಷ್ಠ ಇನ್ನು 50 ವರ್ಷಗಳ ಕಾಲಕ್ಕಾದರೂ ಈ ಡಿಲಿಮಿಟೇಷನ್ ಬೇಡ ಅಂತ ನಾವೆಲ್ಲರೂ ಕೂಡ ಒತ್ತಾಯಿಸಬೇಕಾಗಿದೆ. ಈ ಕುರಿತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.